ವಿದ್ಯಾ ವಾಚಸ್ಪತಿ ಸಂತೋಷ್ ಗುರೂಜಿ ಅವರಿದ್ದಾರೆ. ಗುರೂಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಗುರೂಜಿ, ನೀವು ಇದರ ಬಗ್ಗೆ ಧ್ವನಿ ಎತ್ತಿದ್ದೀರಿ, ಮಾತನಾಡಿದಿರಿ. ಯಾಕೆ ಕದನ ವಿರಾಮವನ್ನು ಭಾರತ ಒಪ್ಕೊಂಡು ಬಿಡ್ತು ಅನ್ನೋದು ನಿಮ್ಮ ಪ್ರಶ್ನೆ. ಇಡೀ ದೇಶ ಇವತ್ತು ಮಾತಾಡ್ತಾ ಇರುವಂಥದ್ದು ಈ ವಿಚಾರ ನೋಡಿ. ರಣೋನ್ಮಾದದಲ್ಲಿ ಇಡೀ 150 ಕೋಟಿ ಜನ ಇದ್ದಾರೆ. ಇದರೊಳಗೆ ಭಾಷೆ ಮತ್ತು ಧರ್ಮ ನಾನಾ ಥರದ್ದು ಇರ್ಬೋದು ನಮ್ಮ ದೇಶದಲ್ಲಿ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ಇಡೀ ಭಾರತ ಒಂದಾಗಿತ್ತು. ಸೈನಿಕರೆಲ್ಲರೂ ಉತ್ಸುಕತೆಯಲ್ಲಿದ್ದರು. ಇದರ ಮಧ್ಯದಲ್ಲಿ ಇನ್ನೇನು ನಮಗೆ ಪಾಕಿಸ್ತಾನಕ್ಕೆ ನುಗ್ಗು ಬಿಡ್ತೇವೆ ನಾವು. ನಮ್ಮ ಇಂಟೆನ್ಷನ್, ಇಡೀ ಭಾರತೀಯರ ಇಂಟೆನ್ಷನ್ ಏನಿತ್ತು, ಭಾರತ ನುಗ್ಗು ಬಿಟ್ಟು ಪಾಕಿಸ್ತಾನವನ್ನು 3 ತುಂಡು ಮಾಡ್ತೇವೆ ಅಂತ. ಬಲೂಚಿಸ್ತಾನಕ್ಕೆ ಒಂದು ಸ್ವಾತಂತ್ರ್ಯ ಕೊಡಿಸ್ತೇವೆ, ಅದೇ ರೀತಿಯಾಗಿ ಕರಾಚಿ ಭಾಗವನ್ನು ಹಾಗೆ ಬಿಡ್ತೀವಿ, ನಮಗೆ POKಯನ್ನು ನಾವು ತಗೋತೇವೆ ಅಂತ. ಹೌದು, ಇದು ನಮಗಿದ್ದಂಥ ಒಂದು ದೂರದೃಷ್ಟಿ ಇತ್ತು. ಅದೇ ನಿಟ್ಟಿನಲ್ಲಿ ನಾವು ಹೋಗಿದ್ವಿ. ಆಮೇಲೆ ನಾವಾಗೇನೆ ಕಾಲು ಕರ್ಕೊಂಡೇನು ಹೋಗಿ ಯುದ್ಧ ಮಾಡಿದ್ದೇನಲ್ಲ, ಇವ್ರು ಮಾಡಿರ್ತಕ್ಕಂಥ ಅನಾಹುತಕ್ಕೋಸ್ಕರವೇ ನಾವು ಹೋಗಿದ್ದು. ಹೌದು, ಇಷ್ಟೆಲ್ಲ ಆದ ಮೇಲೆ ದಿಢೀರಂತೇಳಿ ಏಕಾಏಕಿ ಇವರು ಕದನ ವಿರಾಮ ಮಾಡ್ತಾರೆ ಅಂತಂದರೆ, ಹಾಗಿದ್ರೆ ನಮ್ಮ ಇಷ್ಟು ದೊಡ್ಡ ಒಂದು ಬಿಲ್ಡಪ್ ತಗೊಂಡಿದ್ದಂತಹ ಈ ಕೇಂದ್ರ ಸರ್ಕಾರ ದಿಢೀರಂತೆ ಈಗ ಮಾತಾಡುವಂಥದ್ದು ರೀತಿಯೇ ಬೇರೆ ಆಗಿದೆ ಅಂತಂದರೆ ನಮ್ಗೆ ಇಡೀ ಭಾರತೀಯರಿಗೆ ಭ್ರಮ ನಿರಸನ ಆಗೋಗಿದೆ. ಅಂದರೆ ಅದು ಕೇವಲ ಬಿಲ್ಡಪ್ ಅಂತ ಹೇಳ್ತೀರಾ? ಬಿಲ್ಡಪ್ಪೇ. ಯಾಕೆಂತಂದರೆ ಈಗ ಇವ್ರು ಮಾಡಿದ್ದೇನು, ಇನ್ನೇನು ನಾವು ಮಿಟ್ಟಿಮೆ ಮಿಲಾದಂಗೆ ಅಂತೇಳಿ ಭಾಷಣ ಮಾಡ್ಯಾರೆ. ಎಲ್ಲಿ? ಚುನಾವಣೆ ಭಾಷಣಕ್ಕೆ. ಹಾಗಾದ್ರೆ ಈ ಚುನಾವಣೆಗೆ ಸೀಮಿತನ ಮೋದಿಯವರ ಭಾಷಣ? ಹಾಗಿದ್ರೆ 150 ಕೋಟಿ ಜನರ ಭಾವನೆಗೆ ಅರ್ಥ ಇಲ್ವಾ? ನಾವು ಎಲ್ಲಿವರೆಗೆ ತಯಾರಿದ್ದೇವೆ, ಹೋಗ್ಲಿ, ಲಾಸ್ ಆಗಲಿ ಪರವಾಗಿಲ್ಲ. ಬಡತನ ಭಾರತೀಯರಿಗೇನು ಹೊಸ್ತಲ್ಲ. ನಮಗೆ ನಾವು ಬಡತನದಿಂದಲೇ ಈ ಮಟ್ಟಕ್ಕೆ ಬಂದಿದ್ದೇವೆ. ಹೌದು, ಇನ್ನು ಬಡತನ ಬರುತ್ತಾನೆ, ಏನು ದೊಡ್ಡ ಕತೆ ಅದು? ಇರ್ಲಿ ನೋಡೋಣ, ಈ ಮಟ್ಟಕ್ಕೆ ಬಂದಿದ್ದೇವಲ್ಲ ನಾವು. ನಾವಿಬ್ರು ಒಂದೇ ಥರದಲ್ಲಿ ಇದ್ದವರಲ್ಲ, ಪಾಕಿಸ್ತಾನವು ಮತ್ತು ಭಾರತೀಯರು. 75 ವರ್ಷದಲ್ಲಿ ನಾವು ಈ ಶ್ರೀಮಂತಿಕೆಗೆ ಬಂದಿದ್ದೀವಿ, ಅವ್ರು ಇನ್ನೂ ಬಿಕಾರಿ ಆಗಿದ್ದಾರೆ. ಹೌದು, ಹಾಗಂತೇಳಿ ಆ ಮಟ್ಟಕ್ಕೆ ಬಿಕಾರಿ ಆಗುವಂಥ ಅಗತ್ಯತೆ ನಮಗೇನು ಈಗೇನು ಇಲ್ಲ. ಆದರೂ ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ಅವ್ರಿಗೆ ಹೊಡೆಯೋ ತಾಕತ್ ನಮಗಿದೆ. ಯಾರಿಗೆ ಸ್ವಾಮಿ ಇವ್ರು ಹೆದರ್ಬೇಕು? ಇವರು ಹೌದು, ಯಾರಿಗೋಸ್ಕರ ಇವರು? ಟ್ರಂಪ್ ಏನಾಗ್ಬೇಕು ನಮಗೆ? ಅಜ್ಜನೋ ಅಪ್ಪನೋ ಏನು ನಮ್ಗೆ ಅವನು? ಹೌದು, ಅದು ಅಲ್ಲದಲ್ಲೇ ನಮಗೆ ಅಮೇರಿಕ ಇಲ್ಲಿವರೆಗೆ ನಮ್ಮ ದೇಶಕ್ಕೆ ಮಾಡಿರುವಂಥದ್ದಾದ್ರೂ ಏನಿದೆ ಹೇಳಿ? ಒಂದು ವೇಳೆ ಭಾರತೀಯರೆಲ್ಲರೂ ಒಗ್ಗಟ್ಟಿನಲ್ಲೇನಾದ್ರು ಅಮೇರಿಕದ ವಿರುದ್ಧನೇ ನಿಂತರೆ ಅಮೇರಿಕ ಬಿದ್ದೋಗ್ಬಿಡ್ತದೆ. ಯಾಕೆಂತಂದ್ರೆ ಅಮೇರಿಕದಲ್ಲಿರ್ತಕ್ಕಂಥ ಡಾಕ್ಟರ್ಸು, ಅಮೇರಿಕದಲ್ಲಿರ್ತಕ್ಕಂಥ ಇಂಜಿನಿಯರ್ಸು, ಅಮೇರಿಕದಲ್ಲಿರ್ತಕ್ಕಂಥ ಸೈಂಟಿಸ್ಟು ಇಂಡಿಯನ್ಸೇ ಜಾಸ್ತಿ. ಅಮೇರಿಕನ್ಸೇ ಜಾಸ್ತಿ ಕೆಲಸ ಮಾಡೋರಿಲ್ಲ ಅಲ್ಲಿ. ಇದು ಯೋಚನೆ ಮಾಡಬೇಕು. ಅಮೇರಿಕಕ್ಕೆ ಯಾಕೆ ಹೆದರಿದ್ರು ಮೋದಿ ಅವರು? ಹೆದರಿದ್ರು ಅಂತ ನಿಮ್ಗೆ ಯಾಕೆ ಅನಿಸ್ತಾ ಇದೆ? ನಾವು ಹಾಗೆ ಅನಿಸೋದು. ಯಾಕೆ ಅಂತಂದ್ರೆ ಒಂದು ಗೆಳೆತನದಿಂದ ಟ್ರಂಪ್ ಅವ್ರು ಹೇಳಿದ್ದಾರೆ, ಹಾಗಾಗಿ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿರ್ಬೋದಲ್ಲ. ನೋಡಿ, ಗೆಳೆತನಕ್ಕೆ ಅಲ್ಲಿ ಹೋಗಿ ಊಟ ಮಾಡಲಿ, 15 ದಿನ ಇದ್ದು ಬರಲಿ. ಯುದ್ಧ ಇದು. ಪಾಕಿಸ್ತಾನಕ್ಕೂ ನಮಗೂ ನಡೀತಾ ಇರುವಂಥದ್ದು ಮರ್ಯಾದೆಯ, ಸ್ವಾಭಿಮಾನದ, ಸಾರ್ವಭೌಮತ್ವದ ಪ್ರಶ್ನೆ ಆಗಿ ನಿಂತಿದೆ.